ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಅಂತ ಅಂತೀಯಾ? ವರ್ಕೌಟ್ ಆಗಬೇಕು ಸಿಸ್ಟರ್, ನಾನು ಮಾಡಿ ತೋರಿಸ್ತೀನಿ. ಈ ಸಾರ್ಥಕ್ ಕಾಲ್ ಮಾಡ್ತಾ ಇದ್ದಾನೆ. ನಾನು ಇವಾಗ ಇಲ್ಲಿಂದ ಹೊರಡ್ತೀನಿ. ಆದರೆ ನೀನು ಇಲ್ಲೇ ಇದ್ದು ನನಗೆ ಎಲ್ಲದನ್ನು ಅಪ್ಡೇಟ್ ಮಾಡಬೇಕು, ಗೊತ್ತಾಯ್ತಾ? ನೀನು ನೆಮ್ಮದಿದ ಹೋಗಿ ಸಿಸ್ಟರ್. ಆದಷ್ಟು ಬೇಗ ನಿನ್ಗೆ ಸಂತೋಷ ಕೊಡುವಂಥ ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ, ಹೋಗು. ಸರಿ. ಅತ್ತೆ ಎಲ್ಲೋಗ್ಬಿಟ್ಟಿದ್ರಿ? ಫೋನು ಪಿಕ್ ಮಾಡ್ತಿಲ್ಲ. ಅದು ಈ ಹಾಸ್ಪಿಟ್ಲಲ್ಲಿ ನನಗೆ ಪರಿಚಯ ಇರೋ ಒಬ್ಬರು ಡಾಕ್ಟರ್ ಇದ್ದರು. ನಮ್ಮ ವಿಕ್ಕಿ ಕಂಡೀಷನ್ ಹೇಗಿದೆ ಅಂತ ಅವ್ರ ಹತ್ರ ಕೇಳಕ್ಕೆ ಹೋಗಿದ್ದೆ. ಅದಿರಲಿ, ಅದೇ ಅಲ್ಲಿ ಅವಳು ಆಲ್ರೆಡಿ ಕಾರಲ್ಲಿ ಕೂತಿದ್ದಾಳೆ. ಬನ್ನಿ ಹೋಗೋಣ. ಅತ್ತೆ ಪ್ಲೀಸ್ ಬನ್ನಿ ಹೋಗೋಣ. ಏನಾಯ್ತು ವೇದಾಂತ್? ವಿಕ್ರಾಂತ್ ಕಾಲರ್ಸಲ್ಲಿ ಲಾಸ್ಟ್ ರಿಸೀವ್ಡ್ ಕಾಲ್ ಇರೋದು ನಮ್ಮ ಮಾವಂದು. ಮಾವಂದು ಅಂದ್ರೆ ಪರಮಾನಂದ ಮಾವಂದ ಬಾವ? ಹೌದು. ಅವ್ರು ಯಾಕೆ ವಿಕ್ರಾಂತ್ಗೆ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರೆ? ಅದು ಆಕ್ಸಿಡೆಂಟ್ ಆಗೋ ಸ್ವಲ್ಪ ಹೊತ್ತಿನ ಮುಂಚೆ. ಅಂಡ್ ಮಾವ ನನ್ನ ಹತ್ರ ಇದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಸಮಥಿಂಗ್ ಇಸ್ ವಿಯರ್ಡ್ ಫಾರ್ ಶ್ಯೂರ್. ವೇದಾಂತ್, ವಿಕ್ಕಿ ಹೇಗಿದ್ದಾನಪ್ಪ? ವಿಕ್ರಾಂತ್ ಹಾಗೇ ಇದ್ದಾನೆ. ಬಟ್ ನೀವ್ಯಾಕೆ ವಿಕ್ರಾಂತ್ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ನಾನಾ? ಯಾವಾಗ? ವಿಕ್ರಾಂತ್ಗೆ ಆಕ್ಸಿಡೆಂಟ್ ಆಗೋಕ್ಕೂ ಸ್ವಲ್ಪ ಹೊತ್ತು ಮುಂಚೆ ನಿಮ್ ಕಾಲ್ ಬಂದಿದೆ. ಯಾಕೆ ಮಾಡಿದ್ರಿ? ನಿಮ್ಮನ್ನೇ ಕೇಳ್ತಿರೋದು ಮಾವ. ಫೋನ್ ಯಾಕೆ ಮಾಡಿದ್ರಿ? ಅದ ಸ್ವಲ್ಪ ಮಿಸ್ ಆಗಿ ಡಯಲ್ ಮಾಡ್ಬಿಟ್ಟೆ ಅನ್ಸುತ್ತೆ ವೇದಾಂತ್. ನಿಜವಾಗ್ಲೂ ಮಿಸ್ ಆಗಿ ಮಾಡಿದ್ರ? ಇವನಪ್ಪ ಹೇಳಿದ್ನಲ್ಲ. ಮಿಸ್ ಆಗಿ ಕಾಲ್ ಮಾಡಿದವ್ರಿಗೆ 27 ನಿಮಿಷ ಮಾತಾಡೋದು ಏನಿರುತ್ತೆ ಮಾವ? ಅದು ಆಕ್ಸಿಡೆಂಟ್ ಆಗೋಕ್ಕೂ 10 ನಿಮಿಷದ ಮೊದಲು. ಅದು ನನ್ಗೆ ಗೊತ್ತಾಗಿಲ್ಲ. ಕಟ್ಟಾಗಿದೆ ಅನ್ಕೊಂಡೆ, ಅದು ಆಗಿಲ್ಲ ಅನ್ಸತ್ತೆ. ಇಷ್ಟ ಕಣಪ್ಪ ಆಗಿದ್ದು. ನನ್ಗೆ ಗೊತ್ತಿಲ್ಲದೆ ಕಾಲ್ ಕಂಟಿನ್ಯೂ ಆಗಿದೆ ಅನ್ಸುತ್ತೆ. ಅದ್ಯಾಕೆ ಮಾವ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನಾನೇನು ಕೇಳಿದೆ ಅಂತ ಇಷ್ಟೊಂದು ತಡವರಿಸ್ತಿದ್ದೀರಾ? ಅದೇಪ್ಪ, ನನ್ ಸ್ವಲ್ಪ ಆಂಗ್ಸೈಟಿ ಇದೆಯಲ್ಲ, ಅದು ನಿನ್ಗೂ ಗೊತ್ತಲ್ಲ. ಅದನ್ನೇ ನಾನು ಹೇಳ್ತಿರೋದು. ಆಂಗ್ಸೈಟಿ ಅಟ್ಯಾಕ್ ಆಗುವಂಥದ್ದು ಏನಾಯ್ತು? ವಿಕ್ರಾಂತ್ ಜೊತೆ ಲಾಸ್ಟ್ ಮಾತಾಡಿರೋ ನೀವೇ. ಅವನ ಫೋನಲ್ಲಿ ನಿಮ್ಗೆ ಏನಾದರೂ ನನಗೆ ಥ್ರೆಟ್ ಇದೆ ಅಥವಾ ನಾನು ಯಾವುದಾದ್ರೂ ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ ಅಂತ ಏನಾದ್ರು ಹೇಳಿದ್ನ? ಇಲ್ಲ ಇಲ್ಲ, ಅದೆಲ್ಲ ನನ್ಗೆ ಗೊತ್ತಿಲ್ಲ. ಅದೇ ಹೇಳ್ದ್ನಲ್ಲ, ಕಾಲ್ ಕಂಟಿನ್ಯೂ ಆಗಿರೋದು ನನ್ಗೆ ಗೊತ್ತಿಲ್ಲ ಅಂತ. ನಿಮಗೆ ಗೊತ್ತಿಲ್ಲದೆ ಕಾಲ್ ಕಂಟಿನ್ಯೂ ಆಗಿದೆ, ಓಕೆ. ಆದ್ರೆ ಗ್ಯಾಪ್ ಅಲ್ಲಿ ಭಾವ ಏನಾದ್ರು ಮಾತಾಡ್ತಾ ಇದ್ರ? ಕಾಲ್ ರೆಕಾರ್ಡಿಂಗ್ ಫೆಸಿಲಿಟಿ ಏನಾದ್ರು ಆನ್ ಇಟ್ಟಿದ್ರ? ಕಾಲ್ ರೆಕಾರ್ಡಿಂಗ ಹಂಗಂದ್ರೆ? ಅಂದ್ರೆ ನೀವು ಕಾಲ್ ಮಾಡಿದಾಗ ಆಪ್ಷನ್ ಆನ್ ಇದ್ರೆ ನೀವು ಮಾತಾಡಿದೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದ್ ಹೇಗಂತ ಸ್ಟಾಪ್ ಇಟ್. ಅವ್ರಿಗೆ ಆಪ್ಷನ್ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ಆನ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಹೌದೌದು, ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಸರಿ ಬಿಡಿ ಮಾವ, ಇಟ್ಸ್ ಓಕೆ. ಅಪ್ಪ, ಅಯ್ಯೋ, ಬೆಳಿಗ್ಗೆ ಸರಿಯಾದ ದಿಕ್ಕಿನಲ್ಲಿ ಎದ್ದಿದ್ದೀನಿ ಅನ್ಸುತ್ತೆ. ಬದುಕಿತು ಬರೋ ಜೀವ.
ಎಲ್ರು ಎಲ್ಲೋಗಿದ್ರಿ? ಇಷ್ಟು ಲೇಟ್ ಆದ್ರೂ ಒಂದು ಕಾಲ್ ಮಾಡಿಲ್ಲ. ನೀವು ಕಾಲ್ ಮಾಡೋದು ಹಾಗಿರ್ಲಿ, ನನ್ನ ಕಾಲ್ನ ಪಿಕ್ ಮಾಡಿಲ್ಲ. ಎಲ್ಲ ಇಲ್ಲೇ ನಿಲ್ಸ್ ಮಾತಾಡ್ತೀರಾ ಅಥವಾ ಒಳಗ್ ಬರಕ್ ಬಿಡ್ತೀರಾ? ಸುಹಾಸಿನಿ, 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 ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲೋಗಿದ್ರಿ ಅಲ್ಲ? ನನ್ನ ಕಾಲ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಅಪ್ಪ, ಅದು ಆಸ್ಪತ್ರೆಗೆ ಹೋಗಿದ್ವಿ. ವಿಕ್ಕಿ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ. ವಾಟ್? ಆಕ್ಸಿಡೆಂಟಾ? ವಿಕ್ಕಿ ಹೇಗಿದ್ದಾನ ಆದ್ಯಾ? ಪರವಾಗಿಲ್ಲ ಅಪ್ಪ, ಫ್ರಾಕ್ಚರ್ ಆಗಿದೆ ಅಂತೆ. ಗಾಬರಿ ಆಗುವಂಥದ್ದೇನೂ ಇಲ್ಲ ಅಪ್ಪ. ವಾಟ್ ಇಸ್ ದಿಸ್ ಸುಹಾಸಿನಿ? ವಿಕ್ಕಿಗೆ ಆಕ್ಸಿಡೆಂಟ್ ಆಗಿದೆ, ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಪಿಕ್ ಮಾಡಿ ಒಂದು ವಿಷಯ ಹೇಳಕ್ಕಾಗಲ್ವಾ? ಯಾಕೆ ಹೇಳಿಲ್ಲ? ಹೇಳಿದ್ರೆ ಏನ್ ಮಾಡ್ತಾ ಇದ್ರಿ ನೀವು? ಇದೇ ತರ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ರಿ ಅಷ್ಟೇನೆ. ಅಲ್ಲ ಶ್ರೀಧರ್, ಅದು ಅಲ್ಲದೆ ಮನೇಲಿ ಅಮ್ಮ ಒಬ್ರೇ ಆಗ್ತಿರ್ಲಿಲ್ವಾ? ಅದಕ್ಕೆ ನಾನು ನಿಮ್ಗೆ ಹೇಳಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಸುಹಾಸಿನಿ. ಅವನಪ್ಪ ನಾನು. ನನ್ನ ಮಗಂಗೆ ಆಕ್ಸಿಡೆಂಟ್ ಆಗಿರೋದು ನಂಗೆ ಈಗ ಗೊತ್ತಾಗಬೇಕಾ? ನಾನು ಈಗಲೇ ಹೋಗಿ ವಿಕ್ಕಿನ ನೋಡ್ಕೊಂಡ್ ಬರ್ತೀನಿ. ಈಗ ಹೋದ್ರೆ ವಿಕ್ಕಿ ನಿಮಗ್ ಕಾಣಿಸಲ್ಲ, ಅವನು ICU ಇದ್ದಾನೆ. ICU-ನಲ್ಲಿದ್ದಾನ? ಸಾರ್ಥಕ್, ವಿಕ್ಕಿಗೆ ಏನಾಯ್ತು? ನೀನಾದ್ರೂ ಹೇಳು. ಇಲ್ಲ ಮಾವ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಈಸ್ ಔಟ್ ಆಫ್ ಡೇಂಜರ್. ಆದರೆ ಅವ್ನಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರೋವರೆಗೂ ICU-ನಲ್ಲೇ ಇಟ್ಟಿರ್ತಾರೆ ಅಂತ ಹೇಳಿದ್ದಾರೆ. ನಿಜ ಹೇಳ್ತಾ ಇದ್ದೀರಾ? ನಿಜ ಹೇಳ್ತಾ ಇದ್ದೀರಾ ತಾನೆ? ಅವನಿಗೇನು ಆಗಿಲ್ವಾ? ಸುಳ್ಳು ಹೇಳಿದ್ರೆ ನಮ್ಗೇನ್ ಸಿಗುತ್ತೆ ಶ್ರೀಧರ್? ಟೆನ್ಷನ್ ಮಾಡ್ಕೋಬೇಡಿ. ನೀವ್ ಅಲ್ಲಿಗೆ ಹೋದ್ರೆ ಅವ್ನ ಮುಖಾನು ನೋಡಕ್ ಆಗಲ್ಲ ರೀ. ನೀವು ಸುಮ್ನೆ ಗಾಬರಿ ಆಗ್ಬೇಡಿ. ಆದ್ಯಾ, ನೀ ಹೋಗಿ ಮಲ್ಕೋ. ಸಾರ್ಥಕ್, ಪ್ಲೀಸ್ ಬಿ ವಿತ್ ಹರ್. ಹಾಂ, ನಡಿ. ನೀವು ಹೋಗಿ ಮಲ್ಕೊಳ್ಳಿ. ವಿಕ್ಕಿಗೆ ಅಂತದ್ ಏನೂ ಆಗಿಲ್ಲ, ಜಸ್ಟ್ ಫ್ರಾಕ್ಚರ್ ಆಗಿದೆ ಅಷ್ಟೇ. ಬೇಗ ಹುಷಾರಾಗ್ತಾರೆ. ಬಾಸ್, ನಾನು ಹೇಳಿದ್ದು ಈ ಸಾಯೋ ವಿಷ ಈ ಹಾಸ್ಪಿಟ್ಲಲ್ಲಿ ಸಿಗಲ್ಲ. ಅದನ್ನ ನಾನು ಬೇರೆ ಕಡೆಯಿಂದ ಗುಟ್ಟಾಗಿ ತರಿಸ್ಬೇಕು. ಅದಕ್ಕೆ ಇನ್ನೆಷ್ಟು ದಿನ ಬೇಕು? ಟೈಮ್ ಏನು ಜಾಸ್ತಿ ಬೇಕಾಗಿಲ್ಲ, ಟೋಕನ್ ಜಾಸ್ತಿ ಬೇಕಷ್ಟೇ. ನಿನ್ನ ಕೆಲಸ ನೀನು ಮಾಡು. ನಿನ್ಗೆ ಸಿಗ್ಬೇಕಾದ್ರೂ ಸಿಗತ್ತೆ. ಇವತ್ತೇ ಬರುತ್ತಾ ವಿಷ? ಹೇಳಿದ್ನಲ್ಲ ಬಾಸ್, ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಂತ. ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡುತ್ತೆ.
ಸಾರಿ ವಿಕ್ರಾಂತ್, ನಿನಗೇನು ಆಗಲ್ಲ ವಿಕ್ರಾಂತ್. ಟ್ರಸ್ಟ್ ಮೀ, ನಾನಿದ್ದೀನಿ. ಡೋಂಟ್ ವರಿ, ನಿನಗೇನು ಆಗಲ್ಲ. ವಿಕ್ರಾಂತ್, 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 ವಿಕ್ರಾಂತ್. ಏನೋ ಇದು, ಆ ವಿಕ್ಕಿನ ಮುಗಿಸ್ಬಿಟ್ ಬಾ ಅಂತಂದ್ರೆ ನೀನೇ ವಧೆ ತಿಂಗ್ ಬಂದಿದ್ಯಲ್ಲ. ಎಲ್ಲಿ ನಾನೆಲ್ಲಿ ಫಿನಿಶ್ ಆಗ್ಬಿಡ್ತೀನೋ ಅಂತ ಆ ಯೋಚನೆಯಲ್ಲಿ ನಾನಿದ್ರೆ ನೀನ್ ವಿಕ್ಕಿ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಆನಂದ, ಒಂದು ಸಲನಾದ್ರೂ ಅರ್ಥ ಆಗೋ ಹಾಗೆ ಮಾತಾಡ್ತೀಯಾ? ನಾನಲ್ಲಿ ವಿಷ್ಣು ಅನ್ನೋ ವಾರ್ಡ್ ಬಾಯ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ತಿದ್ದೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಆ ಮಿಟಿಕಲಾಡಿ ಅಮೂಲ್ಯ ಬಂದ್ಬಿಟ್ಲು. ವಾಟ್? ಅಮೂಲ್ಯನಾ? ಅಂದ್ರೆ ಆ ಬಿಕಾರಿಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತಾ? ಶಿಟ್, ಡ್ಯಾಮ್ ಇಟ್. ಅಯ್ಯೋ, ಎಲ್ಲಾನು ಗೊತ್ತಾಗಿಲ್ಲ ಸಿಸ್ಟರ್. ನಾನು ವಾರ್ಡ್ ಬಾಯ್ ಜೊತೆ ಮಾತಾಡಿದ್ ಮಾತ್ರ ಕೇಳ್ಕೊಂಡ್ಬಿಟ್ಲು. ಒಂದು ಚಿಕ್ಕ ಸುಳಿವು ಮುಂದೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಆನಂದ. ಆ ಹುಚ್ಚಿನ ಅಲ್ಲೇ ಸಾಯಿಸ್ಬಿಡ್ಬೇಕಾಗಿತ್ತು. ನಾನು ಹಂಗ್ ಮಾಡಕ್ ಹೋಗಿ ಹಿಂಗಾಗಿದ್ದು. ಓಕೆ, ಅಲ್ಲಿ ಕರೆಕ್ಟ್ ಆಗಿ ಏನಾಯ್ತು ಅಂತ ಹೇಳು. ಈಗ ತುಳುವಿನಲ್ಲಿ ನನ್ನ ಆಚೆ ಹೋಗು ಅಂತ ಹೇಳಲ್ವಾ? ಸಾರ್ಥಕ್, ಪಿದಾಯ್ ಪುಲೆ. ಇನ್ನು 6 ತಿಂಗಳಲ್ಲಿ ನಾನು ತುಳುನ ಕಲ್ತು ವಾಪಸ್ ಕೌಂಟ್ರ್ ಕೊಡ್ತೀನಿ, ನೋಡ್ತಾ ಇರು ಚಿನ್ನ. ಸಾರ್ಥಕ್, ಇದನ್ನ ಹೇಳಕ್ ಸ್ಟಾರ್ಟ್ ಮಾಡಿನೇ 6 ತಿಂಗಳಾಯ್ತು. ಆಯ್ತಮ್ಮ, ಆಯ್ತು. ನಾವು ಸ್ವಲ್ಪ ಸ್ಲೋ ಲರ್ನರ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೇಕಮ್ಮ. ಆಯ್ತಪ್ಪ, ನೋಡೋಣ. ಇನ್ನು 6 ತಿಂಗಳಾದ್ಮೇಲೆ ತುಳು ಕಲಿಯೋದ್ ಬಿಡಿ, ಅದ್ರಲ್ಲಿ 3 ಶಬ್ದ ಆದ್ರೂ ಕಲಿತೀರಾ ನೋಡ್ತೀನಿ. ಚಾಲೆಂಜ್ ಅಕ್ಸೆಪ್ಟೆಡ್ ಚಿನ್ನ. ಸರಿ, ಈಗ ಮಲ್ಕೋ, ಇಲ್ಲ ಅಂದ್ರೆ ಒಳಗಿರೋ ಆದ್ಯ ಸ್ಟ್ರೈಕ್ ಮಾಡ್ತಾಳೆ. ಮಲ್ಕೊಳ್ತೀನಿ ಗಂಡ, ಆದ್ರೆ ಒಳಗಿರೋದು ಆದ್ಯ ಅಲ್ಲ, ಸಾರ್ಥಕ್. ಆಯ್ತಮ್ಮ, ಆಯ್ತು. ಈಗ ಮತ್ತೆ ಅದಕ್ಕೆ ಇನ್ನೊಂದಷ್ಟು ವಾದ ಮಾಡ್ತೀಯ ನೀನು. ಆದ್ರೂ ನನ್ ವಿಕಿರಣ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ ಸಾರ್ಥಕ್. ಅವನು ಬೇಗ ಹುಷಾರಾಗ್ತಾನೆ, ಯೋಚನೆ ಮಾಡಬೇಡ. ಈಗ ಆಲ್ರೆಡಿ ಟೈಮ್ ಆಗಿದೆ, ಮಲ್ಕೋ. ಯಾಕೆ ಹೀಗಾಯ್ತು? ಎನಿ ಪ್ರಾಬ್ಲಮ್? ಅಂಥದ್ದೇನಿಲ್ಲ.
ಒಂದೊಂದ್ಸರಿ ಈಗ ಆಗುತ್ತೆ. ಈಗ ಅವ್ರಿಗೆ ಪ್ರಜ್ಞೆ ಬರ್ತಾ ಇದೆ. ಹಲೋ ಅಮ್ಮು. ಹಲೋ ಅಮ್ಮ. ಅಮ್ಮು, ನೀನು ಯಾವಾಗ ಫೋನ್ ಮಾಡ್ತೀಯ ಅಂತಾನೆ ನಾನು ಕಾಯ್ತಿದ್ದೆ ಕಣೆ. ಹೇಗಿದೆಯೇ? ನೆನ್ನೇನೋ ನಿನಗೆ ತಲೆ ಸುತ್ತ ಬಂದು ಬಿದ್ಬಿಟ್ಟಂತೆ. ಅಮ್ಮಂಗೆ ನನ್ನ ನಡೆದಿದ್ದ ವಿಷಯ ಹೇಳೋದಾ ಬೇಡವಾ? ಹೇಗಿದ್ರು ಇಲ್ಲೇನು ನಡೀತು ಅಂತ ಅಮ್ಮಂಗೆ ಗೊತ್ತಿಲ್ವಲ್ಲ. ಸುಮ್ಮನೆ ಇದನ್ನೆಲ್ಲ ಹೇಳಿ ಮತ್ತಷ್ಟು ಟೆನ್ಷನ್ ಕೊಡೋದು ಸರಿ ಇರಲ್ಲ. ಅಮ್ಮು, ಕೇಳಿಸ್ತಿದ್ಯೇನೆ? ಇಲ್ಲಿ ಕ್ಯಾಂಟೀನಲ್ಲಿ ಸಿಗ್ನಲ್ ಸರಿಯಾಗಿಲ್ಲ ಅಂತ ನೆನ್ನೆ ಅದಿತಿ ಹೇಳ್ತಿದ್ಲು. ಹಾಮ, ಕೇಳ್ತದ ಹೇಳು. ಹೇಳೋದು ಆಮೇಲೆ. ನಾನೇನೋ ಕೇಳಿದೆ ಅಲ್ವಾ? ಅಯ್ಯೋ ಅದು ಬಿಡಮ್ಮ. ನಾನೀಗ ನಿನಗೆ ಕಾಲ್ ಮಾಡಿದ್ದು ಒಂದು ಖುಷಿ ವಿಚಾರ ಹೇಳಕ್ಕೆ. ಹಾಂ, ಖುಷಿ ವಿಷಯನಾ? ಅಂದರೆ ಅದು ವಿಕ್ಕಿ ಬಗ್ಗೆನೇ ಆಗಿರುತ್ತೆ. ಹೇಗಿದೆ ನಮ್ಮ ಅವನು? ಹೌದಮ್ಮ, ಅದೇ ವಿಷಯನೇ. ಇವಾಗ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಡಾಕ್ಟರ್ ಬಂದು ಚೆಕ್ ಮಾಡಿ ಏನೂ ತೊಂದರೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ, ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರಮ್ಮ. ಹೌದೇನೆ? ಅಬ್ಬಾ, ಈಗ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಯ್ತು ನೋಡು. ಮೊದಲು ದೇವ್ರು ಬಂದು ಸ್ವಲ್ಪ ದೀಪ ಹಚ್ತೀನಿ. ನೀನು ಆರಾಮಾಗಿದ್ದೆ ತಾನೆ? ಆರತಿ ಹೇಗಿದ್ದಾಳೆ? ಹಾಮ್ಮ, ನನಗೇನು ಆಗಿಲ್ಲ. ಹಸುವಾಗಿ ಸ್ವಲ್ಪ ತಲೆ ಸುತ್ತ ಬಂತು ಅಷ್ಟೆ. ಇಲ್ಲೆಲ್ಲರೂ ಆರಾಮಾಗಿದ್ದೀವಿ, ನೀನೇನು ಚಿಂತೆ ಮಾಡಬೇಡ. ವಜ್ರಂಗೆ ನಮ್ಮ ಕೈ ಬಿಡಲ್ಲ ಅಂತ ಹೇಳಿದ್ನಲ್ವಾ, ಅವನು ಯಾವಾಗಲೂ ಕಾಪಾಡ್ತಾನಮ್ಮ. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಆಯ್ತಾ? ಹಾಂ, ಬಾಯ್ ಮಾ, ಬಾಯ್. ಅಬ್ಬಾ, ಬೆಳಬೆಳಗ್ಗೆ ತುಂಬ ಒಳ್ಳೆ ಸುದ್ದಿ ಬಂತು. ದೇವರೇ, ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಾಕು. ಬರೀ ಆಯ್ತಾ ಒಡೆ? ಆಗ್ತಾ ಇದ್ದೀರಿ ರೀ. ನಿಮಗೆ ಗೊತ್ತಾ, ನಮ್ಮ ಅಮ್ಮ ಫೋನ್ ಮಾಡಿದ್ಲು. ನಮ್ಮ ವಿಕ್ಕಿ ಚೇತರಿಸ್ಕೊಂಡಿದ್ದಾನಂತೆ. ಸದ್ಯ ದೇವ್ರ ಕೊನೆಗೂ ಕಣ್ಬಿಟ್ಟ. ಹಬ್ಬಾ, ಈಗ ಸಮಾಧಾನ ಆಯ್ತು. ದೇವ್ರು ಯಾವತ್ತೂ ಕಣ್ಮುಚ್ಚಲ್ಲ ಪರಿ. ಅವನು ನಮ್ಮ ಕಡೆ ನೋಡ್ತಾ ಇಲ್ಲ ಅಂತ ನಾವು ಅನ್ಕೋತೀವಿ ಅಷ್ಟೇ. ಏನ್ರಿ ಇದನ್ನ ಯಾರಾದ್ರೂ ತಿನ್ನಕ್ಕಾಗುತ್ತಾ? ಇದನ್ನ ತಿಂದ್ರೆ ಈಗಲೇ BP ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀನಿ ಅಷ್ಟೇ. ಏನ್ರಿ ಇದು? ಅಯ್ಯೋ, ಏನಾಯ್ತಣ್ಣ? ಏನಾಗಿದೆ ಅಂತ ನಿಮಗ್ ಗೊತ್ತಿಲ್ವಾ? ಅಡುಗೆ ಮಾಡ್ತಾ ರುಚಿ ನೋಡಲ್ವಾ ನೀವು? ಇದೇನು ಇಡ್ಲಿನ ಉಪ್ಪಿನ ಮೂಟೆನಾ? ಇದನ್ನ ಒಂದು ಇಡ್ಲಿ ತಿಂದ್ರೆ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಷ್ಟೇ. ಅಷ್ಟೊಂದು ಉಪ್ಪಾಗಿದೆಯಾ? ಹೌದು ಸರ್, ನೀವು ಹೇಳಿದ ನಿಜಾನೇ. ಕೈ ತಪ್ಪಿ ಉಪ್ಪು ಜಾಸ್ತಿ ಬಿದ್ದುಬಿಟ್ಟಿದೆ. ಬೇಜಾರು ಮಾಡ್ಕೋಬೇಡಿ, ಒಂದು 5 ನಿಮಿಷದಲ್ಲಿ ರೈಸ್ ಪಾತ್ ರೆಡಿ ಆಗುತ್ತೆ. ಬೇರೆ ಏನಾದ್ರು ಕೊಡ್ಲಾ? ರೀ, ನೀವ್ ಹೇಳಿದ್ ನಾವ್ ತಿನ್ಬೇಕೇನ್ರಿ? ಯಾಕ್ರಿ ಇಂತ ದರಿದ್ರ ಅಡ್ಗೆ ಮಾಡ್ಬಿಡಿಸ್ತೀರಾ? ಕೆಲಸ ಗೊತ್ತಿಲ್ಲ ಅಂದ್ರೆ ಬಾಗ್ಲಾಕೊಂಡ್ ಮನೆಗೆ ಹೋಗಿ. ಹಾಗ್ಯಾಕಂತೀರಣ್ಣ? ನೀವು ರೈಸ್ ಬಾತ್ಗೆ ದುಡ್ಡು ಕೊಡೋದು ಬೇಕಿಲ್ಲ. ಬಿಸಿ ಬಿಸಿ ತಯಾರಾಗ್ತಿದೆ, ಕೊಟ್ಬಿಡ್ತೀನಿ. ಕಾಸಲ್ಲ, ತಿಂದಿರೋ ಒಂದು ತುತ್ತಿಡ್ಲಿ ನನ್ನ ಸಾಯಿಸ್ತಾ ಇದ್ರೆ ಅಷ್ಟೇ ಸಾಕು. ಜನರು ಜೀವ ಜೊತೆ ಆಟ ಆಡ್ತಿರಲ್ರಿ ನೀವು. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಾವೇನು ಬೇಕಂತ ಮಾಡಿಲ್ಲ ಇದನ್ನ. ಏನೋ ಎಡವಟ್ಟಾಗಿದೆ, ಕೋಪ ಮಾಡ್ಕೋಬೇಡಿ. ಕೂತ್ಕೊಳ್ಳಿ, ನಾನು ಚೆನ್ನಾಗಿರೋದು ಕೊಡ್ತೀನಿ. ಏನೋ ಹೊಸ್ದಾಗಿ ಮೆಸ್ ಶುರುವಾಗಿದೆ ಅಂತ ಬಂದ್ರೆ ನಿಮ್ದು ಅದೇ ಗೋಳು. 4 ದಿನ ಚೆನ್ನಾಗಿ ಮಾಡಾಕ್ತೀರಾ, ಆಮೇಲೆ ನಿಮ್ ಬುದ್ಧಿ ತೋರಿಸ್ಬಿಡ್ತೀರಾ. ತಿನ್ನೋ ವಿಚಾರದಲ್ಲಿ ಇಂಥ ಕೆಲಸ ಮಾಡ್ತಿರಲ್ರಿ, ನಾಚಿಕೆ ಆಗ್ಬೇಕು ನಿಮ್ಗೆ. ನಮ್ಮ ಜೀವನದಲ್ಲಿ ಯಾವತ್ತೂ ಹೋಟ್ಲು ಕಡೆ ತಲೆ ಹಾಕಲ್ಲ. ನಡೆಯಲೇ. ಇವ್ರಗಳ ಗಲಾಟೆ ಕೇಳಿಸ್ಕೊಂಡು ಬಂದಿರೋರು ವಾಪಸ್ ಹೋಗ್ಬಿಟ್ರಪ್ಪ.
ಇನ್ನು ಎಷ್ಟು ಇಡ್ಲಿ ಇದೆ ಪರಿ? ತುಂಬ ಇದೆ. ಆದ್ಯ ನೀನ್ ಹಾಸ್ಪಿಟಲ್ಗೆ ಹೋಗೋದ್ ಬೇಡ. ಯಾಕೆ ಹೋಗ್ಬಾರ್ದು? ಆದ್ಯ, ಈ ಪರಿಸ್ಥಿತಿಲಿ ನೀನ್ ಹಾಸ್ಪಿಟಲ್ಗೆ ಹೋಗೋದ್ ಬೇಡ, ಮನೇಲೇ ಇರು. ನಿನ್ನೆ ಹೋಗಿದ್ದೆ ಅಲ್ವಾ, ಹಾಗೆ ಇವತ್ತು ಹೋಗಿ ಬರ್ತೀನಿ. ನೋಡು, ಸುಮ್ನೆ ಹಠ ಮಾಡ್ಬೇಡ ಆದ್ಯ. ಇವಾಗ ನೀನೇ ಅಲ್ಲಿ ಹೋಗಿ ತಿಂಡಿ ಕೊಡೋ ಅನಿವಾರ್ಯ ಏನೂ ಇಲ್ಲ. ಅದನ್ನೆಲ್ಲ ಮಾಡಕ್ಕೆ ತುಂಬಾ ಜನ ಸರ್ವೆಂಟ್ಸ್ ಇದ್ದಾರೆ. ನೀನ್ ಸುಮ್ನೆ ಸ್ಟ್ರೈನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟ್ರೈನ್ ಆಗತ್ತಂತ ನೀವ್ಯಾಕೆ ಅನ್ಕೊಳ್ತೀರಾ? ನಂಗೇನೂ ಆಗಲ್ಲ. ಅಲ್ಲಿ ವಿಕ್ಕಿ ಅಣ್ಣ ಆರಾಮಾಗಿದ್ದೀನಂತ ಕನ್ಫರ್ಮ್ ಆಗುವವರೆಗೂ ನಂಗೆ ನೆಮ್ಮದಿ ಇಲ್ಲ. ಆದ್ಯ, ಅರ್ಥ ಮಾಡ್ಕೊ, ಅವ್ನಿಗೇನೂ ಆಗಲ್ಲ. ಅವ್ನ್ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ ಅಂತ ಡಾಕ್ಟರ್ ಹೇಳಿದಾರೆ ತಾನೆ. ಇವತ್ತವ್ನು ಹುಷಾರಾಗ್ತಾನೆ. ಅಲ್ಲ, ಅವನ್ನ ಕೇರ್ ಮಾಡಕ್ ಹೋಗಿ ನೀನ್ ಪ್ರಾಬ್ಲಮ್ ಮಾಡ್ಕೋಬೇಡ ಆದ್ಯ. ನೋಡಾದ್ಯ, ಇಂಥ ಟೈಮಲ್ಲಿ ನೀನ್ ಜಾಸ್ತಿ ರಿಸ್ಕ್ ತಗೋಬಾರ್ದು. ಈ ಟೈಮಲ್ಲಿ ಹಾಸ್ಪಿಟಲ್ ಎನ್ವೈರನ್ಮೆಂಟ್ ಎಲ್ಲ ನಿಂಗೆ ಒಳ್ಳೇದಲ್ಲ. ಸುಮ್ಮನೆ ಯಾಕೆ ಸಮಸ್ಯೆನ ಮೈ ಮೇಲೆ ಎಳ್ಕೋತೀಯ ಆದ್ಯ? ಅಮ್ಮ, ಯಾಕೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ? ನಾನು ಅಷ್ಟೊಂದು ಸಾಫ್ಟ್ ಅಲ್ಲ. ಆದ್ಯ, ನೀನ್ ಸ್ಟ್ರಾಂಗೇ, ಆದ್ರೆ ನೀನ್ ನನ್ನ ಮಗಳು. ಈಗ ಆಲ್ರೆಡಿ ಒಂದ್ಸಲ ಪ್ರಾಬ್ಲಮ್ ಆಗಿದೆ. ಅದ್ ಮತ್ತೆ ರಿಪೀಟ್ ಆಗೋದು ನನ್ಗಿಷ್ಟ ಇಲ್ಲಮ್ಮ. ಮನ್ಸಿಗೆ ಒಳ್ಳೇದು ಬಯಸಿದ್ರೆ ಡೆಫಿನೆಟ್ಲಿ ಒಳ್ಳೇದಾಗತ್ತಮ್ಮ. ನಾನ್ ಮಾತ್ರ ನಿನ್ ಮಗಳ, ವಿಕ್ಕಿ ನಿನ್ ಮಗನೇ ತಾನೇ. ಏನು ಬೆಳಿಗ್ಗೆ ಬೆಳಿಗ್ಗೆನೆ ವಾದ ವಿವಾದ ನಡೀತಾ ಇದೆ? ಏನ್ ಸಮಸ್ಯೆ ಸುಹಾಸಿನಿ? ಸಮಸ್ಯೆ ಏನೂ ಇಲ್ಲ ಅಜ್ಜಿ. ಇವ್ರಿಗೆಲ್ಲ ನನ್ನ ಮೇಲೆ ಕಾಳಜಿ ಜಾಸ್ತಿ ಆಗೋ ಜೊತೆ ನಾನು ವೀಕ್ ಅನ್ನೋ ಒಂದು ಫೀಲ್ ಕೂಡ ಗಟ್ಟಿಯಾಗಿದೆ. ನಾನು ತಿಂಡಿ ತಗೊಂಡು ಹಾಸ್ಪಿಟಲ್ಗೆ ಹೋದ್ರೆ ನನಗೇನೋ ಆಗತ್ತೆ ಅನ್ನೋ ಫೀಲಲ್ಲಿ ಇದ್ದಾರೆ ಎಲ್ಲರೂ. ನೀವು ಯಾರು ಏನೇ ಹೇಳಿ, ನಿಮ್ಮೆಲ್ಲರ ಮಾತನ್ನು ನಾನು ಎಲ್ಲ ಟೈಮಲ್ಲೂ ಕೇಳಿದ್ದೀನಿ. ಆದ್ರೆ ಈ ಟೈಮ್ ಮಾತ್ರ ಕೇಳಲ್ಲ. ನಾನು ಹೋಗೇ ಹೋಗ್ತೀನಿ, ವೀಕೆಂಡ್ ನೋಡ್ಲೇಬೇಕು ಅಷ್ಟೇ. ರಾಜಣ್ಣ, ಯಾವಾಗ ಬಂದ್ರಿ? ಈಗ ಬಂದೆ ಅಮೂಲ್ಯ. ಆರಾಮಾಗಿದ್ಯಾ? ಏನು ತೊಂದರೆ ಇಲ್ಲ ತಾನೆ? ಇಲ್ಲ ರಾಜಣ್ಣ, ತೊಂದರೆ ಏನಿಲ್ಲ. ತೊಂದರೆ ಆದರೂ ಹಾಸ್ಪಿಟ್ಲಲ್ಲೇ ಇದ್ದೀನಲ್ವಾ, ಸೀದಾ ಡಾಕ್ಟರ್ ಹತ್ರ ಹೋಗಿ ರಿಪೇರಿ ಮಾಡಿ ನನ್ನ ಅಂತ ಕೂತ್ಬಿಡ್ತೀನಿ. ಹಾಂ ರಾಜಣ್ಣ, ನೆನ್ನೆ ನಡೆದಿದ್ದ ವಿಚಾರ ಮನೇಲಿ ಹೇಳಿಲ್ಲ ಅಲ್ವಾ? ಇಲ್ಲ ಅಮೂಲ್ಯ, ನಾನೇನು ಹೇಳಿಲ್ಲ. ಹೇಳಿದ್ರೆ ಸುಮ್ಮನೆ ಪ್ಯಾನಿಕ್ ಆಗ್ತಾರೆ ಅಂತ ಹೇಳಿಲ್ಲ. ಬರೀ ಪ್ಯಾನಿಕ್ ಅಲ್ಲ ರಾಜಣ್ಣ, ಆಕಾಶನೇ ಕಳಿಸಿ ಬಿದ್ದೋರ್ ಥರ ಮಾಡಿಬಿಡ್ತಾರೆ. ಮನೆಯಿಂದ ಆಚೆ ಬರೋದಕ್ಕೂ ಬಿಡಲ್ಲ. ಮನೆಯೇ ಜೈಲ್ ಥರ ಮಾಡಿ ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಟಿರೋರು. ಸರಿ, ನಡೀರಿ. ರಾಜಣ್ಣ, ಇವಾಗ ಹೇಗಿದ್ದೇನೆ? ಡಾಕ್ಟರ್ ರೌಂಡ್ಸಿಗೆ ಬಂದಿದ್ದೀರಾ? ಏನಾದ್ರು ಹೇಳಿದ್ರಾ? ದೇವ್ರದೇ, ನೈಟು ವಿಕ್ಕಿ ರೆಸ್ಪಾಂಡ್ ಮಾಡಿದ್ರು ಗೊತ್ತಾ? ನಿಜವಾಗ್ಲೂ? ನಾನ್ಯಾಕೆ ಸುಳ್ಳು ಹೇಳಿ ರಾಜಣ್ಣ? ನಿಜವಾಗ್ಲೂ ರೆಸ್ಪಾಂಡ್ ಮಾಡಿದ್ರು. ಡಾಕ್ಟ್ರು ಕೂಡ ಬೇಗ ಹುಷಾರಾಗ್ತಾರೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ನನ್ಗೆ ಇವಾಗ ಸಮಾಧಾನ ಆಯ್ತು. ನಾನು ಹಾಗೆ ಅನ್ಕೊಂಡಿದ್ದೆ, ಅದಕ್ಕೆ ಅವ್ನಿಗೇನು ಆಗಲ್ಲ, ಬೇಗ ಹುಷಾರಾಗ್ತೀನಿ ಅಂತ ಮನಸ್ಸು ಗಟ್ಟಿಯಾಗಿ ಅನ್ಕೊಂಡಿದ್ದೆ. ಆ ದೇವರು ಒಳ್ಳೆಯವ್ರು ಕೆಟ್ಟದ್ದು ಮಾಡಲ್ಲ ಅಂತಾರೆ. ಅದು ಇವಾಗ ನಿಜ ಆಯ್ತು.
ನನಗಂತೂ ತುಂಬಾ ಭಯ ಆಗೋಗಿತ್ತು ರಾಜಣ್ಣ. ಹಾಗಂತ ಈಗ್ಲೂ ಪೂರ್ತಿ ಧೈರ್ಯ ಬಂದಿಲ್ಲ ನನ್ಗೆ. ಯೋಚನೆ ಮಾಡ್ಬಿಡಿ ಅದಕ್ಕೆ ವಿಕ್ಕಿಗೆ ಏನೂ ಆಗಲ್ಲ.